ನಮಸ್ಕಾರ ಎಲ್ಲರಿಗೂ. ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಒಂದು ಅಪರೂಪ ದೃಶ್ಯ ನಾವು ನೋಡ್ಕೊಂಡು ಬಂದಿದ್ದೀವಿ, ನೀವು ನೋಡಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಶ್ರೀಧರ ಸ್ವಾಮಿಗಳ ಶಿಷ್ಯರಾದ ಶ್ರೀ ಸಚ್ಚಿದಾನಂದ ಸ್ವಾಮಿಗಳ ಸಮಾಧಿ ಲಿಂಗದ ಮೇಲೆ ಶ್ರೀಧರ ಸ್ವಾಮಿಗಳ ಭಾವಚಿತ್ರ ಮೂಡಿರೋಂಥ ಅದ್ಭುತ ದೃಶ್ಯ. ನಾವು ಮೊನ್ನೆ ಹೋಗಿದ್ವಿ ಕಾನ್ಸೂರಿಗೆ. ಉತ್ತರ ಕನ್ನಡ ಜಿಲ್ಲೆ ಶಿರ್ಸಿ ಸಮೀಪದಲ್ಲಿದೆ ಕಾನ್ಸೂರು. ಇಲ್ಲಿ ಶ್ರೀ ಸಚ್ಚಿದಾನಂದ ಸ್ವಾಮಿಗಳವರ ಆಶ್ರಮವಿದೆ ಮತ್ತು ಅವರ ಸಮಾಧಿ ಮಂದಿರವೂ ಇದೆ. ನಾವು ಹೋಗೋದು ಸ್ವಲ್ಪ ಲೇಟ್ ಆಗಿತ್ತು, ಪೂಜೆ ಎಲ್ಲ ಆಗಿ ಬಾಗಿಲು ಆದರೂ ನಾವು ಸಮಾಧಿ ದರ್ಶನ ಮಾಡಬಹುದು. ಆ ಸಮಾಧಿ ಮಂದಿರದಲ್ಲಿರುವ ಆ ಲಿಂಗದಲ್ಲಿ, ಸಮಾಧಿ ಲಿಂಗದಲ್ಲಿ ನೀವು ನೋಡ್ಬೋದು, ಅದರ ಚಿತ್ರದಲ್ಲಿ ಕರೆಕ್ಟ್ ಅಲ್ಲಿ ಭಸ್ಮದ ನಾಮ ಹಾಕಿದಾರಲ್ಲ, ಅದ್ರ ಕೆಳಗಡೆ ಕಾಣಿಸುತ್ತೆ ಶ್ರೀಧರ ಸ್ವಾಮಿಗಳ ಮುಖ. ಅಂದ್ರೆ ಅವ್ರ ಗಡ್ಡ, ಮೂಗು, ಅವ್ರ ವಿಭೂತಿ ಪಟ್ಟೆ ಕ್ಲೀನಾಗಿ ಕಾಣುತ್ತೆ. ಇವ್ರ ಸಮಾಧಿ ಲಿಂಗದ ಮೇಲೆ, ಸಮಾಧಿ ಲಿಂಗದ ಎದುರುಗಡೆ ಶ್ರೀಧರ ಸ್ವಾಮಿಗಳ ಫೋಟೋ ಇಲ್ಲ, ಹಿಂದ್ಗಡೆ ಒಂದು ಶ್ರೀಧರ ಸ್ವಾಮಿಗಳವರ ಫೋಟೋ ಮತ್ತೆ ಅವರ ಪಾದುಕೆ ಇಟ್ಟಿದ್ದಾರೆ. ಮುಂಚೆ ಸಚ್ಚಿದಾನಂದ ಸ್ವಾಮಿಗಳು ಆ ಪಾದುಕೆಯನ್ನು ಪೂಜೆ ಮಾಡ್ತಾ ಇದ್ರು. ಅವ್ರೇನ್ ಪೂಜೆ ಮಾಡ್ತಾ ಇದ್ರು ಆ ಫೋಟೋ ಮತ್ತೆ ಪಾದುಕೆ ಸಚ್ಚಿದಾನಂದ ಸ್ವಾಮಿಗಳ ಸಮಾಧಿ ಹಿಂದ್ಗಡೆ ಇಟ್ಟಿದ್ದಾರೆ ಅಷ್ಟೇ. ಅದರ ಆ ಸಮಾಧಿ ಲಿಂಗದ ಎದುರುಗಡೆ ಯಾವ ಫೋಟೋನೂ ಇಲ್ಲ, ಎಂಥದೂ ಇಲ್ಲ. ಆದ್ರೂ ಸಚ್ಚಿದಾನಂದ ಸ್ವಾಮಿಗಳವರ ಸಮಾಧಿ ಆ ಲಿಂಗದ ಮೇಲೆ ಶ್ರೀಧರ ಸ್ವಾಮಿಗಳ ಆ ಭಾವಚಿತ್ರ ಮೂಡಿರೋದು ನೋಡಿ ನನಗೆ ಆಶ್ಚರ್ಯ ಜೊತೆಗೆ ಸಂತೋಷ, ತುಂಬಾ ಸಂತೋಷವಾಯ್ತು. ಆ ದೃಶ್ಯ ನೋಡುವ ಸೌಭಾಗ್ಯ ನಂಗೂ ಸಿಕ್ತು. ಶ್ರೀ ಸಚ್ಚಿದಾನಂದ ಸ್ವಾಮಿಗಳು 1938ರಂದು ಕೇರಳದ ಕಾಸರಗೋಡು ಜಿಲ್ಲೆಯ ಕೋಳಿಯೂರು ಪಟ್ಟಣದ ಚಕ್ರಗೋಡಿ ಎಂಬ ಗ್ರಾಮದಲ್ಲಿ ಜನಿಸಿದ್ದಾರೆ. ಇವರು ಮೊದಲನೇ ಬಾರಿಗೆ ಶ್ರೀಧರ ಸ್ವಾಮಿಗಳನ್ನು ಮಂಗಳೂರಿನಲ್ಲಿ ಒಂದು ಚಾತುರ್ಮಾಸ ನಡೆಯುವಾಗ ಹೋಗಿ ಭೇಟಿಯಾಗಿ ಅವರ ಅನುಗ್ರಹ ಪಡ್ಕೊಂಡ್ ಬಂದಿದ್ರು. ನಂತರ ಶ್ರೀಧರ ಸ್ವಾಮಿಗಳಿಂದನೇ ಸನ್ಯಾಸ ದೀಕ್ಷೆ ಸ್ವೀಕರಿಸಿ ಅವರನ್ನ ಶ್ರೀಧರ ಸ್ವಾಮಿಗಳು ಸೆಂಟ್ ಸ್ವಾಮೀಜಿ ಅಂತಾನೆ ಕರೀತಿದ್ರು. ಶ್ರೀ ಸಚ್ಚಿದಾನಂದ ಸ್ವಾಮಿಗಳು 2017ರಲ್ಲಿ ದೇಹ ತ್ಯಾಗ ಮಾಡಿದ್ರು. ಆವಾಗ ಕಾನ್ಸೂರಿನಲ್ಲಿ ಅಲ್ಲಿ ಸಚ್ಚಿದಾನಂದ ಸ್ವಾಮಿಗಳ ಸಮಾಧಿ ಮಂದಿರ ನಿರ್ಮಾಣ ಆಯಿತು. ಸಮಾಧಿ ಮಂದಿರ ನಿರ್ಮಾಣ ಆಗಿ ಈಗ 8 ವರ್ಷದಿಂದನೂ ಹಂಗೆ ಇದೆ. ಈಗ ಏನ್ ನಾವು ಅವ್ರ ಸಮಾಧಿ ಮಂದಿರ ನೋಡ್ತೀವೋ ಹಾಗೆ ಇದೆ. ಇಷ್ಟು ದಿವಸದಲ್ಲಿ ಒಂದು ದಿವಸನೂ ಈ ತರ ಕಾಣಿಸಿರ್ಲಿಲ್ಲ. ಶ್ರೀಧರ ಸ್ವಾಮಿಗಳ ಚಿತ್ರ ಅವರ ಸಮಾಧಿ ಲಿಂಗದಲ್ಲಿ ಇವಾಗ ಒಂದು 4 ದಿವಸದಿಂದ ಅದು ಕಾಣಿಸ್ತಾ ಇದೆ. ಅದೊಂದು ಅದ್ಭುತ ಕ್ಷಣ ಅಂತ ಅನ್ಕೋಬಹುದು. ಅದನ್ನ ನೋಡಕ್ ನಮ್ಗೆ ಒಂದು ಯೋಗ ಅಂತಾನೆ ಅನ್ಕೊಬಹುದು. ನಾವೆಲ್ಲರೂ ಗುರು ಶಿಷ್ಯರ ಸಮಾಗಮನ ಆಯ್ತು ಅಂತ ಅನ್ಕೊಂಡು ಅದನ್ನ ನೋಡಿ ನಾವು ಕೃತಾರ್ಥರಾಗಿದ್ದೀವಿ. ಶ್ರೀ ಸಚ್ಚಿದಾನಂದ ಸ್ವಾಮಿಗಳವರ ಸಮಾಧಿ ಪೂಜೆ ಮತ್ತು ಅವರ ಆಶ್ರಮದ ನಿರ್ವಹಣೆಯನ್ನು ಶ್ರೀಮತಿ ವಾಣಿ ಶಾಸ್ತ್ರಿ ಮತ್ತು ಶ್ರೀ ರಾಮಶಾಸ್ತ್ರಿಗಳವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ.